ಅದು ಇನ್ನೊಂದು ಚಾನೆಲ್ ನೋಡಿದೆ ಸರ್, ಸ್ವಲ್ಪ ಬೇಜಾರಾಯಿತು. ಯಾವುದೋ ಒಂದು ಹುಡುಗಿ ಬೇರೆ ಅಂತ, ಒಂದು ಹುಡುಗಿ ಅಲ್ಲ ಸರ್, 4 ಜನ ಎಲ್ಲ ತೊಡೆ ಮೇಲೆ ಕೂತ್ಕೊಂಡು. ಓಕೆ ಸರ್, ಅರು ಪೀಪಲ್ ಹ್ಯಾಪಿನಾ? ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬನ ಹುಡುಕಕ್ಕಾಗಲ್ಲ ಯಾರನ್ನು. ಇದನ್ನ ಎತ್ಕೊಂಡು ಅಲ್ಲಿ ಕೇಳ್ತೀರಾ, ಇದು ಯಾಕೆ ಸುಮ್ಮನೆ ಮಾಂಡವಳ್ಳಿ ಮಾಡ್ತೀರಾ? ಬಿಡಿ ಸರ್, ಮಾತಾಡಿ, ನೋ ಪ್ರಾಬ್ಲಮ್. ಅವತ್ತು ಹೇಳ್ತವಲ್ಲ ನಾವು ಒಂದೇ ನನ್ನ ತಮಾಷೆ ನೋಡ್ಬಿಡಿ. ಅಲ್ಲಲ್ಲ, ಅದು ನೀವು ಕೇಳ್ಬೇಕಮ್ಮ, ನಾನು ಹೇಳಕ್ಕಾಗುತ್ತಮ್ಮ. ಇವತ್ತು ದರ್ಶನ್ ಡಿ ಬಾಸ್ ಅಂತ ಕರೆಯೋದು ಅವರೇ ಸರ್. ಅವ್ರು ಕೊಟ್ಟಿರೋ ಪ್ರೀತಿಯ ಭಿಕ್ಷೆ ಸರ್, ಅದನ್ನ ಇಟ್ಕೊಂಡಿರ್ತೀನಿ ಸರ್. ನಾನು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ. ನಮ್ಮ ಮನೇಲಿ ಆಕ್ಚುಲಿ ಇಬ್ರು ಏನೋ ಅಮೀರ್ ಮತ್ತೆ ಇವನಲ್ಲ ವಾಚ್ಮನ್, ಅವ್ರು ಆಕ್ಚುಲಿ ಹೋಗ್ಬಿಡ್ರಪ್ಪ, ಇಲ್ಲ ಮನೆ ಒಳಗಡೆ ಕೂತ್ಕೊಳ್ಳಿ, ಯಾಕಂದ್ರೆ ಚಾನಲ್ ಪಾಪ ಮುಂದೆ ಇರ್ತಾರೆ, ಅವರೇ ಕಾಯ್ಕೊಳ್ತಾರೆ ಅಂತ ಹೇಳ್ಬೇಕಿಲ್ಲ. ನಂದು ಫಸ್ಟು ಡಿ ಬಾಸ್ ಥಗ್ ಲೈಫ್ ರಿಯಾಕ್ಷನ್ ವಿಡಿಯೋಗೆ ನೀವು ಕೊಟ್ಟಿರೋಂಥ ಪ್ರೀತಿ ಮತ್ತು ಎಷ್ಟು ಜನ ನನಗೆ ಇನ್ನೊಂದು ಪಾರ್ಟ್ ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದು. ಸೊ ಇವತ್ತು ನಾಸ್ಟಾಲ್ಜಿಕ್ ಓಲ್ಡ್ ಡಿ ಬಾಸ್ದು ಥಗ್ ಲೈಫ್ ವಿಡಿಯೋಸು. ಲೆಟ್ಸ್ ಫಕಿಂಗ್ ಸ್ವಲ್ಪ ಇರೋಣ, ನೀವು ಕಿರ್ಚಾದ್ರೆ ಕೇಳಿಸೋದಿಲ್ಲ ಅಣ್ಣ, ನನಗೆ ನಾ ಮಾತಾಡೋದು ಕೇಳಿಸಲಿರೋಣ. ತಂದೆ ತಾಯಿ ಸಮಾಂತ ಎಲ್ಲ ಗುರುವರಿಗೆ, ಅಣ್ಣ ತಮ್ಮದರಿಗೆ, ಅಕ್ಕ ತಂಗಿಯರಿಗೆ, ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ, ಅನ್ನದಾತರಿಗೆ ಇಲ್ಲಿಂದನೇ ಅದು ಬಿಡ್ತೀನಪ್ಪ. ಥ್ಯಾಂಕ್ ಯು ಪಾ. ಆಮೇಲೆ ನೀವು ಆಕ್ಚುಲಿ ಅದನ್ನ ಹೇಳಿದ್ರೆ 6 ಜನ ಇದ್ರು. ಯಾವ 6 ಜನ ಇದ್ರು? ನನ್ನ ಗಾಡಿ 5 ಸೀಟು ಸರ್, 5 ಸೀಟು ಸರ್. ಅದು ಇನ್ನೊಂದು ಚಾನೆಲ್ ನೋಡಿದೆ ಸರ್, ಸ್ವಲ್ಪ ಬೇಜಾರಾಯಿತು. ಯಾವುದೋ ಒಂದು ಹುಡುಗಿ ಬೇರೆ ಅಂತ, ಒಂದು ಹುಡುಗಿ ಅಲ್ಲ ಸರ್, 4 ಜನ ಎಲ್ಲ ತೊಡೆ ಮೇಲೆ ಕೂತ್ಕೊಂಡು. ಓಕೆ ಸರ್, ಅರು ಪೀಪಲ್ ಹ್ಯಾಪಿನಾ? ಯಾವಾಗ ನೋಡಿದ್ರು ಡಿ ಬಾಸ್ಗೆ ಮತ್ತೆ ಮೀಡಿಯಾಗೆ ಈ ಜನ್ಮದಲ್ಲಂತೂ ಬರ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಆಮೇಲೆ ಈ ಅಜಿತ್ ಆಚೆ ಕಡೆಯಿಂದ ಅಷ್ಟೊಂದು ಮಾತಾಡಿ ಅಜಿತ್ಗೆ ಡಿ ಬಾಸ್ ಆಚೆ ಬಂದ ತಕ್ಷಣ ಅಜಿತ್ ಪ್ರಾಬಬ್ಲಿ ಅವರು ಮನೆ ಆಚೆ ಹೋದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ. ಒಬ್ನೇ ಓಡಾಡ್ತೀನಿ ಕಣ, ನನ್ನನ್ನು ಯಾರಾದ್ರೂ ಸಾಯಿಸ್ಬಿಟ್ರೆ ಯೋಚನೆ ಮಾಡಿದೀನೋ. ಸರ್, ಈಗ ನಿಮ್ಮ ಮನೆ ಮೇಲೆ ಕಲ್ಪಿತ ಪ್ರಕರಣಕ್ಕೆ ರಿಯಾಕ್ಟ್ ಮಾಡಿಲ್ಲ, ಏನು ಅನಿಸುತ್ತೆ ಸರ್ ಆ ಘಟನೆ ಬಗ್ಗೆ? ಒಳ್ಳೆ ಸರ್, ಏನು ರಿಯಾಕ್ಟ್ ಮಾಡೋಣ? ಹಂಗೆ ಹೊಟ್ಟೋದ್ರೆ ಅವಾಗ ಹೇಳ್ತೀರಾ, ನೋಡ್ರ ವಿ ಐ ಪಿಗಳ ತರ ಬಂದ್ರು ಹೋದ್ರು. ತಪ್ಪು ಯಾರು ಸ್ವಾಮಿ? ಯಾರು ಸರ್ ತಪ್ಪು? ಡೈರೆಕ್ಟ್ ಆಗಿ ಈ ತರ ಮೀಡಿಯಾ ಕ್ವಶನ್ಸ್ ಯಾರು ಕೇಳಬೇಕಪ್ಪ. ಈ ನಡುವೆ ಯಾರು ಕೇಳ್ತಾ ಇಲ್ಲ, ಬರೀ ಪಾಡ್ಕಾಸ್ಟ್ ಅಲ್ಲಿ ಹೋಗ್ಬಿಟ್ಟು ಬರೀ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಆದ್ರೆ ಡೈರೆಕ್ಟ್ ಆಗಿ ಈ ತರ ಸ್ಲಿಪ್ಪರ್ ಶಾಟ್ ಹೊಡಿತಾ ಇರ್ಬೇಕು. ನನಗೆ ಅನಿಸ್ತದೆ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆತರ ಅದು ಅನಿಸ್ತದ ಆತರ ಅನ್ಸುತ್ತೆ ಏನಾದ್ರು? ನಾನು ಈಗಲೇ ಹೇಳ್ಬಿಡ್ತೀನಣ್ಣ, ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬನ ಹುಡುಕಕ್ಕಾಗಲ್ಲ ಯಾರನ್ನು. ದರ್ಶನ್ ತೋಟದಲ್ಲಿ ಲೈಟಿ ರೇಡ್ ಆಗೋಯ್ತು, ಖಂಡಿತ ಆಯ್ತಣ್ಣ. ಅಲ್ಲಿ ಸಿಕ್ತಣ್ಣ, ಒಂದೇನೋ ಡೈರಿ ಸಿಕ್ತಂತೆ, ಖಂಡಿತ ಡೈರಿ ಇಟ್ಟಿದೆ ಅಣ್ಣ. ಬೆಳಗ್ಗೆ ಎಷ್ಟು ಲೀಟರ್ ಹಾಲು ಹಾಕ್ತಿವಿ, ಸಾಯಂಕಾಲ ಎಷ್ಟು ಲೀಟರ್ ಹಾಲು ಹಾಕ್ತಿವಿ, ಇದೈತಣ್ಣ ಡೈರಿ. ಆಮೇಲೆ ಇನ್ನೂ ಬರ್ದಿರ್ತೀವಣ್ಣ, ಹಸಾಗಿ ಯಾವಾಗ ಇಂಜೆಕ್ಷನ್ ಕೊಟ್ಟಿದ್ವಿ, ಕರ ಯಾವಾಗ ಹಾಕತ್ತೆ ಅಂತ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾರಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ, ಯಾರು ನಡುವೆ. ಡಿ ಬಾಸ್ದು ವರ್ಡ್ಸ್ ಅಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆಪ್ಪ. ಅವ್ರು ಜನದ ಜೊತೆ ಹೆಂಗ್ ಅಷ್ಟು ಕರೆಕ್ಟ್ ಆಗ್ತಾರೆ. ಅವ್ರು ಒಂದು ಚೂರು ಒಂದೇ ಒಂದು ಸುಮ್ಮನೆ ಸ್ಟೇಜ್ ಅಲ್ಲಿ ಅವ್ರಿಗೆ ಏನ್ ಅನ್ಸುತ್ತೋ ಅದನ್ನ ಮಾತಾಡಿದ್ರೆ ಅಷ್ಟು ಜನಕ್ಕೆ ಅಷ್ಟು ಕರೆಕ್ಟ್ ಆಗತ್ತೆ ಅಂದ್ರೆ ನಿಜವಾಗ್ಲೂ ಅವ್ರದ್ದು ವರ್ಡ್ಸ್ ಅಲ್ಲಿ ಏನೋ ಒಂದು ಪವರ್ ಇದೆ. ಆಕ್ಚುಲಿ ನೀವು ನಿಮ್ಗೆ ಅದೊಂದು ಹೇಳ್ಬೇಕು ಅನ್ಕೊಂಡಿದ್ದೆ. ಅಲ್ಲಿ ಯಾವ್ದು ಹಳೆ ಪೋಲ್ ಬಿದ್ದಿಂದ ನಾವು ಹೊಡ್ತೀವಿ ತೋರಿಸ್ತಾ ಇದ್ದೀರಾ. ನೀವು ಲೆಫ್ಟ್ ಸೈಡ್ ಇಂದ ಹೊಡೆದ್ರೆ ಪೋಲ್ ಯಾವ ಸೈಡ್ ಬೀಳುತ್ತೆ ಸರ್? ನೀವು ಲೆಫ್ಟ್ ಸೈಡ್ ಇಂದ ಪೋಲ್ ಬಿಟ್ಟರೆ ಯಾವ ಕಡೆ ಬೀಳುತ್ತೆ? ಇಲ್ಲ ಹಿಂಗೆ ಅಲ್ಲಾಡ್ಬಿಡಿ, ಆನ್ಸರ್ ನೀನಾ ಅಲ್ವಾ? ರೈಟ್ ಸೈಡ್ ನೀವು ಲೆಫ್ಟ್ ಸೈಡ್ ಬಿದ್ದಿದ್ದ ಪೋಲ್ನ ನಮ್ ಬಿದ್ದಿದ್ದೆ, ನಾನು ಬೀಳ್ತಿದ್ದೀನಿ ಅಂತ ತೋರಿಸಿದ್ರೆ ಇವಾಗ ನೀವು ಹೇಳ್ತಾ ಇದ್ರೆ ಬಿಕಾಸ್ ನಾನು ಮಾತ್ರ ಮಾತಾಡ್ತೇನೆ. 6 ದಿನ ನಾನು ನೋಡಿದೆ ಸರ್, ಕಾಮಿಡಿ ಚಾನಲ್ ತುಂಬಾ ಚೆನ್ನಾಗಿತ್ತು. ಅರ್ಥ ಆಯ್ತು ಅನ್ಸುತ್ತೆ. ಮೀಡಿಯಾಗೆ ಕಾಮಿಡಿ ಚಾನಲ್ ಅಂತಾರಲ್ಲ, ಆದ್ರೆ ಅವ್ರು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಕಾಮಿಡಿ ಚಾನಲೇ ಕುಮಾರಸ್ವಾಮಿ ಅವರು ಒಂದು ಜೋಡೆತ್ತುಗಳಲ್ಲ ಅನ್ನೋ ರೀತಿ ಕಳ್ಳೆತ್ತು ಅಂತ ಕಮೆಂಟ್ ಮಾಡಿ ನೀವೀಗ ಇಲ್ಲಿಂದ ಹೇಳ್ತೀರಾ, ಇದನ್ನ ಎತ್ಕೊಂಡು ಅಲ್ಲಿ ಕೇಳ್ತೀರಾ, ಇದು ಯಾಕೆ ಸುಮ್ಮನೆ ಮಾಂಡವಳ್ಳಿ ಮಾಡ್ತೀರಾ? ಬಿಡಿ ಸರ್, ಮಾತಾಡಿ, ನೋ ಪ್ರಾಬ್ಲಮ್. ಅವತ್ತು ಹೇಳ್ತವಲ್ಲ ನಾವು
ಅಯ್ಯೋ ತಗಡೆ. ನಾನು ಇವತ್ತು ನಿಜವಾಗ್ಲೂ ಕುಮಾರಸ್ವಾಮಿ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಒಂದ್ 100 ಜನ ನಿಂತಿದ್ರೆ ಅದ್ರ 10 ಜನ ಡಿ ಬಾಸ್ ಅಂತ ಕರೆಯೋರು. ಇವತ್ತು ಇಡೀ ಕರ್ನಾಟಕ ಕೇಳ್ಕೊಟ್ಟಿದ್ದೆ ಅವರು ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ತುಂಬಾನೇ ಥ್ಯಾಂಕ್ಸ್ ಹೇಳ್ತೀನಿ. ಇವಾಗ ಇಡೀ ಕರ್ನಾಟಕ ಆಗಿದೆ. ಇವಾಗ ಇವ್ರು ಜೈಲ್ಗೆ ಹೋದಾಗಿದ್ದ ಇಡೀ ಇಂಡಿಯಾನೇ ಆಗಿದೆ ಅನ್ಸುತ್ತೆ. ಯಾರು ಗೊತ್ತಿಲ್ಲ ಚಾಲೆಂಜಿಂಗ್ ಸ್ಟಾರ್ ಅನ್ನೋದು ಇಡೀ ನೀವು ಒಂದೇನಂದ್ರೆ ಚೆನ್ನಾಗಿ ತಮಾಷೆ ನೋಡ್ಬೋದು. ಅಲ್ಲಲ್ಲ ಅದು ನೀವು ಕೇಳ್ಬೇಕಮ್ಮ, ನಾನು ಹೇಳಕ್ಕಾಗುತ್ತಮ್ಮ. ಏನು ಬ್ರದರ್ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಎಷ್ಟು ಸರ್ಕ್ಯಾಸ್ಟಿಕ್ ಥಾಟ್ ಕೊಡ್ತಾರೆ ಬಾಸ್ ಅಂದ್ರೆ. ಒಳ್ಳೆ ಚಾಣಾಕ್ಷ ರಾಕ್ಷಸಂತರ ಕಾಣ್ತಾ ಇದೆಯಾ? ನಾವಿಟ್ಕೊಂಡಿದ್ದು ಸರ್ ದರ್ಶನ್ ಅಂತ ಮನೇಲಿ ಇಟ್ಟರು ಸರ್. ಏನೋ ಎಲ್ರಿಗೂ ನಾನು ಸ್ಟಾರ್ ಪಟ್ಟ ಕೊಟ್ಟರು ಸರ್. ಅವಾಗ ಒಂದು ಚಾಲೆಂಜಿಂಗ್ ಸ್ಟಾರ್ ಕೊಟ್ಟರು ಸರ್. ಇವತ್ತು ದರ್ಶನ್ ಡಿ ಬಾಸ್ ಅಂತ ಕರೆಯೋದು ಅವರೇ ಸರ್. ಅವ್ರು ಕೊಟ್ಟಿರೋ ಪ್ರೀತಿಯ ಭಿಕ್ಷೆ ಸರ್, ಅದನ್ನ ಇಟ್ಕೊಂಡಿರ್ತೀನಿ ಸರ್. ನಾನು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ. ಡಿ ಬಾಸ್ಗೆ ಜೈ. ಇವಾಗ ಎಲ್ಲೇ ಕೇಳಿದ್ರು ಜೈ ಡಿ ಬಾಸ್. ನಮಗ್ ಕೇಳ್ತಾರಲ್ಲ ಈಗ, ಇವ್ರಿಗೆ ರೈತರ ಕಷ್ಟ ಏನ್ ಗೊತ್ತು ಅಂತ, 1 ಲೋಟ ಹಾಲು ಕರೆದು ಬಿಡ್ಲಣ. ಒಂದೇ 1 ಲೋಟ ಹಾಲು, ಜಾಸ್ತಿ ಬೇಡ. ಇಲ್ಲ ಅದು ಬೇಡ ಬಿಡ್ರಣ. ಇನ್ನೊಂದು ಕೇಳ್ತೀನಿ, ಹಸ ಕರ ಹಾಕುತ್ತೆ, 10 ದಿನ ಹಸಕ್ಕೆ ಏನ್ ಮೇವು ಹಾಕ್ಬೇಕು ಅಂತ ಕೇಳ್ಕೊ ಬಂದ್ಬಿಡ್ರಣ. ಎಲ್ಲ ಬೇಕಾದಷ್ಟು ಟೈಮ್ ಆಗಿದೆ ಈ ಪಾಲಿಟಿಕ್ಸ್ ಬಗ್ಗೆ. ನಾನೇನು ಪಾಲಿಟಿಕ್ಸ್ ಬಗ್ಗೆ ಏನು ಮಾತಾಡಕ್ ಹೋಗಲ್ಲ. ಬಟ್ ಓವರ್ ಆಲ್ ಥಗ್ ಲೈಫ್ ಅಂದ್ರೆ ನಿಜವಾಗ್ಲೂ ಥಗ್ ಅಂದ್ರೆ ಥಗ್ ಲೈಫ್ಗೆ ಮೀನಿಂಗ್ ಆ್ಯಡ್ ಮಾಡೋದಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಇವರೇ. ಆ ತರ ಡಾನ್ಸ್ ಎಲ್ಲ ಮಾಡೋದಕ್ಕೆ ನಿಮ್ಗೆ ಇಲ್ಲ. ಬಟ್ ದರ್ಶನ್ ಸರ್ ಆಕ್ಚುಲಿ ಲೈಕ್ಸ್ ಡಾನ್ಸಿಂಗ್, ಆದ್ರೆ ಲೈವ್ ಅಲ್ಲೆಲ್ಲ ಅವ್ರು ಡಾನ್ಸ್ ಎಲ್ಲ ಮಾಡಲ್ಲ ಸರ್. ಅಂದ್ರೆ ಅಭಿಮಾನಿಗಳು ನೆಲ ಕೂತ್ಕೊಂಡು ಸಾಷ್ಟಾಂಗ ನಮಸ್ಕಾರ ಹಾಕರು, ನಮಸ್ಕಾರ ಒಂದ್ ಸ್ಟೆಪ್ ಹಾಕಲ್ಲ ಸರ್. ಮಾಡಿದ್ರೆ ನಾನು ಮಾಡಲ್ಲ. ನಿನ್ನ ಮನಸ್ಸಿನಲ್ಲಿರೋ ದುಃಖ ಎಲ್ಲ ಹೊರಗಡೆ ಬರಲಿ. ಕಮಾನ್, ಎಸ್, ಹತ್ತು ಬಿಡು, ಜೋರಗಳು, ಕಮಾನ್, ಕಣ್ಣೀರ್ ಹಾಕು. ಈ ಆಂಕರ್ಗಳು ಇವಳು ಆಕ್ಟಿಂಗು ಹೆವಿ ಮಾಡ್ತಾಳಲ್ಲ. ಅಪ್ಪು ಸರ್ ಮಿಸ್ ಯು ಹಿಂಗೆ ಅಂತ ಎಷ್ಟು ಡ್ರಾಮಾ ಮಾಡ್ದಲ್ಲ ಇವಳು. ಬರೀ ಇಷ್ಟ ಆಯ್ತು. ಈ ರೀತಿ ಆಗ್ತಾ ಇರೋದ್ರಿಂದ ನಿಮ್ಗೆ ಏನ್ ಅನಿಸ್ತಾ ಇದೆ ಸರ್? ಇದೆಲ್ಲ ಒಂದ್ ರೀತಿ ಯಾಕೆ ಬೇಕು ಅನಿಸ್ತಿದೆ? ಏನೂ ಇಲ್ಲ, ಬರೀ ಒಂದು ಮುತ್ತು. ಕ್ರೇಜಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಇಲ್ಲಿ ಪಾರ್ಟ್ 1 ನೋಡ್ಬೋದು, ಡಿ ಬಾಸ್ ಥಗ್ ಲೈಫ್ ಮೂಮೆಂಟ್ಸು. ನಿಜವಾಗ್ಲೂ ಚೆನ್ನಾಗಿದೆ. ದಟ್ಸ್ ಇಟ್ ಫ್ರಮ್ ಮೈ ಎಂಡ್. ಲೆಟ್ಸ್ ಗೋ. ಥ್ಯಾಂಕ್ ಯು, ಲವ್ ಯು, ಬಾಯ್.